ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, MS ಕೃಷಿ ಕ್ರಾಂತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಕರ್ನಾಟಕದ ಪ್ರಸಿದ್ಧ ಹಸುಗಳ ಮಾರುಕಟ್ಟೆ ಚಿಂತಾಮಣಿಗೆ ಬಂದಿದ್ದೀನಿ. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿದೆ, ಬೆಂಗಳೂರಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಇದು ಪ್ರತಿ ಭಾನುವಾರ ಈ ಮಾರ್ಕೆಟ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಈ ಭಾಗದ ಹಸುಗಳು ಬ್ರೀಡ್ ಡೆವಲಪ್ ಆಗಿರೋದ್ರಿಂದ ಕರ್ನಾಟಕದ ಮೂಲೆ ಮೂಲೆಯಿಂದ ಅಥವಾ ಬೇರೆ ಬೇರೆ ಸ್ಟೇಟಿಂದ, ಆಂಧ್ರ, ತಮಿಳುನಾಡು, ಕೇರಳ, ಬೇರೆ ಬೇರೆ ಸ್ಟೇಟ್ ಅವರು ಬಂದು ಇಲ್ಲಿ ಹಸುಗಳನ್ನ ಖರೀದಿ ಮಾಡ್ತಾರೆ. ಈ ಮಾರ್ಕೆಟಲ್ಲಿ ಕರುಗಳ ಬೆಲೆ ನಿರ್ಧಾರ ಆಗೋದು ಅವುಗಳ ಬ್ರೀಡ್ ಕ್ವಾಲಿಟಿ ಮೇಲೆ, ಅದೆಷ್ಟು ಪ್ಯೂರ್ ಇದೆ ಅನ್ನೋದ್ರ ಮೇಲೆ ಅದರ ಬೆಲೆ ನಿರ್ಧಾರ ಆಗುತ್ತೆ. ಸಾಮಾನ್ಯವಾಗಿ ಈ ಮಾರ್ಕೆಟಲ್ಲಿ 5,000ದಿಂದ 50,000ವರೆಗೂ ಕರುಗಳು ಸಿಗ್ತವೆ. ಈ ಮಾರ್ಕೆಟಲ್ಲಿ ನೀವೇನಾದರೂ ಕರುಗಳನ್ನ ಅಥವಾ ಹಸುಗಳನ್ನ ಖರೀದಿ ಮಾಡೋಕ್ಕೆ ಬರ್ತೀರಂತಂದರೆ ತುಂಬ ಬೇಗನೆ ಬರಬೇಕಾಗುತ್ತೆ. ಇದು 4ರಿಂದ 12 ಗಂಟೆವರೆಗೂ ಈ ಮಾರ್ಕೆಟ್ ನಡೆಯುತ್ತೆ. ನೀವು ಬೇಗ ಬಂದಷ್ಟು ಒಳ್ಳೆ ಬ್ರೀಡ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ಬೇಗ ಬರಲಿಲ್ಲ ಅಂದರೆ ಒಳ್ಳೆ ಬ್ರೀಡ್ಗಳೆಲ್ಲ ಸೇಲ್ ಆಗಿಬಿಟ್ಟಿರುತ್ತೆ. ಇವತ್ತಿನ ಮಾರ್ಕೆಟ್ ಹೇಗಿದೆ, ಏನೇನು ಪ್ರೈಸಿಗೆ ಖರೀದಿಯಾಗಿದೆ, ಏನೇನು ಪ್ರೈಸಿಗೆ ಸೇಲ್ ಆಗಿದೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರೈಸು 30,000 ಕರು. ಇದು ಪ್ರೆಗ್ನೆಂಟ್ ಇದೆಯಾ? 7 ಕೊಡ್ಸಿದ್ರಾ? ಓಕೆ, ಎಷ್ಟಕ್ಕಾಗುತ್ತಣ್ಣ ಫೈನಲ್? ಇದು 28 ಆಗುತ್ತಾ? ಓಕೆ, ಥ್ಯಾಂಕ್ ಯು. ಕರು ಬಗ್ಗೆ ಹೇಳಿ ಅಣ್ಣ. ಅಲ್ಲ ಹಾಕಿಲ್ಲ, ಹೆಚ್ಚಾಗಿ ಬ್ರೀಡು. ಹಾಂ, 20,000 ಹೇಳ್ತಾ ಇದ್ದೀನಿ. 20,000 ಫೈನಲ್ ಎಷ್ಟಕ್ಕಾಗುತ್ತಣ್ಣ? ಇದು ಅಣ್ಣ ಒಂದು 17,000-18,000 ಆದರೆ ಆಗುತ್ತೆ. 17,000-18,000 ಆದರೆ ಆಗುತ್ತೆ. ಓಕೆ, ಈ ಕರು ಬಗ್ಗೆ ಹೇಳಿ ಅಣ್ಣ. ಸೆಕೆಂಡು ಹೋಲಿಸ್ಟೀನು. ಇದು ಅಲ್ಲ ಹಾಕಿಲ್ಲ. ಎಷ್ಟು ತಿಂಗಳಿದ್ದಿದೆ ಅಣ್ಣ ಅದು? ಅಣ್ಣ ಒಂದು 6 ತಿಂಗಳು 7 ತಿಂಗಳು ಕರ. 6 ತಿಂಗಳು ಎಲ್ಲ 6 ತಿಂಗಳು 7 ತಿಂಗಳು ಕರ. ಅಣ್ಣ ಇನ್ನೂ ಎಷ್ಟು ದಿನ ಹೋಗ್ಬೋದಣ್ಣ ಅದು ಸೆಮೆನ್ ತಗೋಬೇಕಂದ್ರೆ? ಅಣ್ಣ ಇನ್ನೊಂದು ವರ್ಷ ಬೇಕು. ಒಂದು ವರ್ಷ ಬೇಕಾ? ಒಂದು ವರ್ಷ ಮೇಯಿಸ್ಬೇಕು. ಏನು ಪ್ರೈಸ್ ಆಗುತ್ತಣ್ಣ ಅದು? ಅಣ್ಣ 16,000. 16,000 ಕಮ್ಮಿ ಅಂದರೆ ಎಷ್ಟಕ್ಕಾಗುತ್ತಣ್ಣ? ಅಣ್ಣ ಒಂದು 15,000 15,000 ಆದರೆ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಹೇಳಿ ನಮ್ಮ. ಅದು ಸೇಮ್ ಹೋಲಿಸ್ಟೀನ್, ಅದು 2 ಜೊತೆ ಇದೆ, ಒಂದೇ ಮನೆ. 2 ಜೊತೆನಾ? ಒಂದೇ ಮನೆಯದು. ಓಕೆ, ಇದು ಎಷ್ಟಕ್ಕಾಗುತ್ತಣ್ಣ? ಅಣ್ಣ ಒಂದು 18,000. 18 ಫೈನಲ್ 18 ಆಗುತ್ತೆ. ಓಕೆ, ಇದ್ರ ಬಗ್ಗೆ ಹೇಳಿ ಅಣ್ಣ. ಅದು ಹೆಚ್ಚಾಪ. ಇದು ಹೆಚ್ಚಪ್ಪ ಅಲ್ವಾ? ಓಕೆ, ಅದ್ರ ಪ್ರೈಸ್ ಏನಾಗುತ್ತಣ್ಣ? ಅಣ್ಣ 22,000. 22,000 ಆಗುತ್ತೆ. ಫೈನಲ್ ಆದರೆ 21,000 ಕೊಡ್ತೀವಿ. ಫೈನಲ್ 20 ಕೊಡ್ತೀರಾ? ಓಕೆ, ಈ ಕರು ಬಗ್ಗೆ ಹೇಳಿ ಅಣ್ಣ. ಅಣ್ಣ ಹೋಲಿಸ್ಟೀನ್ ಬ್ಲ್ಯಾಕ್ ಅದು. ಹಾಂ, ಫೈನಲ್ ಒಂದು 16,000 15,000 ಆದರೆ ಕೊಡ್ತೀವಿ. 15,000-16,000 ಕೊಡ್ತೀರಾ? ಓಕೆ, ಇದ್ರ ಬಗ್ಗೆ ಹೇಳಿ ಅಣ್ಣ. ಅಣ್ಣ ಇದು HF ಕ್ಲಾಸ್ ಬರುತ್ತೆ, ಸ್ವಲ್ಪ ಕ್ರಾಸ್ ಬರುತ್ತೆ. ಓಕೆ, ಎಷ್ಟಕ್ಕಾಗುತ್ತಣ್ಣ ಇದು? ಅಣ್ಣ 15,000 ಹೇಳ್ತಾ ಇದ್ದೀವಿ, 14-13 ಕೊಡ್ತೀವಿ. ಓಕೆನಾ, ಡೈಲಿ ಬರ್ತೀರಣ್ಣ ಈ ಮಾರ್ಕೆಟ್ಗೆ? ಅಣ್ಣ ಬರ್ತೀವಿ, ಡೈಲಿ ವಾರ ಬರ್ತೀರಲ್ವಾ? ಓಕೆ ಅಣ್ಣ, ನಿಮ್ಮ ನಂಬರ್ ಹೇಳ್ತೀರಾ? ಅಣ್ಣ 8073 5472 5472 53. ಓಕೆ, ಪ್ರತಿ ವಾರನೂ ಇರ್ತೀರಲ್ವಾ? ಯಾವಾಗಲೂ ಮನೆ ಹತ್ರನೇ ಇರುತ್ತಾ ಕರುಗಳು? ಇರುತ್ತೆ, ಮನೆ ಹತ್ರನೇ ಇರುತ್ತೆ, ಸಂತೆ ಇರುತ್ತೆ. ಓಕೆ ಅಣ್ಣ, ಥ್ಯಾಂಕ್ ಯು. ಅಣ್ಣ ಏನು ಹೇಳ್ತಾರೆ ಈ ಕರುಗೆ? 24 ಫೈನಲ್ ಎಷ್ಟಕ್ಕಾಗುತ್ತೆ ಅಣ್ಣ ಇದು? 22 ಆದರೆ ಕೊಡ್ತೀರಾ? ಯಾವ ಬ್ರೀಡ್ ಅಣ್ಣ ಇದು? ಜರ್ಮನ್. ಓಕೆ, ಇದು ಅದೇ ಅಲ್ವಾ, ಸೇಮು? ಓಕೆ, ಏನು ಪ್ರೈಸ್ ಆಗುತ್ತಣ್ಣ ಇದು? 26 ಆದರೆ ಫೈನಲ್ ಎಷ್ಟಕ್ಕಾಗುತ್ತಣ್ಣ ಇದು? ಇದು ಆ ಕಡೆದು 24 ಆದರೆ ಫೈನಲ್ ಕೊಡ್ತೀರಾ? ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ನಿಮ್ಮ ನಂಬರ್ ಕೊಡ್ತೀರಾ? 7760 204 687. ಓಕೆ, ಥ್ಯಾಂಕ್ ಯು. ಏನಾಗುತ್ತಣ್ಣ ಪ್ರೈಸು? 22 ಫೈನಲ್ ಎಷ್ಟಕ್ಕಾಗುತ್ತಣ್ಣ? 20,000 ಆದರೆ ಬಿಡ್ತೀರಾ ಅಣ್ಣ? ಇದು 28 ಫೈನಲ್ ಎಷ್ಟಕ್ಕಾಗುತ್ತಣ್ಣ? 25 ಆದರೆ ಬಿಡ್ತೀರಾ? ಓಕೆ, ಇದ್ರ ಬಗ್ಗೆ ಹೇಳಿ ಅಣ್ಣ. 26 ಫೈನಲ್ ಎಷ್ಟಕ್ಕಾಗುತ್ತಣ್ಣ? 22. ಓಕೆ ಅಣ್ಣ, ಈ ಕರು ಬಗ್ಗೆ ಹೇಳಿ. 24 ಫೈನಲ್ ಎಷ್ಟಕ್ಕಾಗುತ್ತಣ್ಣ? 20,000. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಏನು ಪ್ರೈಸ್ ಹೇಳ್ತಿದ್ದೀರಾ? 40,000 ಫೈನಲ್ ಎಷ್ಟಕ್ಕಾಗುತ್ತಣ್ಣ? 40,000ನಾ? ಓಕೆ ಅಣ್ಣ, ಹಲ್ಲು 2 ಪ್ರೆಗ್ನೆಂಟ್ ಇದೆಯಾ? 3 ಮಂತ್ಸ್ ಫಲ ಅಂದರೆ ಇಲ್ಲಿ ಡಾಕ್ಟರ್ ಇರ್ತಾರಣ್ಣ ಚೆಕ್ ಮಾಡ್ಸೋಕ್ಕೆ? ಎಲ್ಲಿರ್ತಾರಣ್ಣ ಅವರೆಲ್ಲ? ಹಾಂ, ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ನಿಮ್ಮ ನಂಬರ್ ಏನಾರ ಕೊಡ್ತೀರಾ? ಹೌದಾ? ಓಕೆ, ನಂಬರ್ ಇದ್ರೆ ಕೊಡು. ತಾಳಿ ಅಣ್ಣ. ಈ ಕರು ಪ್ರೈಸ್ ಏನಾಗುತ್ತಣ್ಣ? 40,000. ಹಲ್ಲಾಗಿದೆಯಾ? ಹಲ್ಲಾಕಿಲ್ಲ, ಪ್ರೆಗ್ನೆಂಟು ಇಲ್ಲ. ಓಕೆ, 40,000 ಆಗುತ್ತೆ. ಫೈನಲ್ ಎಷ್ಟಕ್ಕಾಗುತ್ತಣ್ಣ? 36-37 36-37 ಆದರೆ ಆಗುತ್ತೆ. ಓಕೆ, ಈ ಕರು ಬಗ್ಗೆ ಹೇಳಿ ಅಣ್ಣ.
ಅದೊಂದು 20,000 ಆಗುತ್ತೆ. ಇದು 20,000 ಆಗುತ್ತೆ. ಫೈನಲ್ ಎಷ್ಟಕ್ಕೆ ಆಗುತ್ತಣ್ಣ? 1,000 ಹಿಂದೆ ಮುಂದೆ 20,000 ಆಗುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ಈ ಕರು ಬಗ್ಗೆ ಅದು 15,000 ರೂಪಾಯಿ. 15,000 ರೂಪಾಯಿ. ಎಷ್ಟು ತಿಂಗಳು ಇತ್ತು ಅಣ್ಣ ಅದು? ಇದು 3 ತಿಂಗಳು. 3 ತಿಂಗಳು. ಒಂದು 10,000ಕ್ಕೆ ಆಗುತ್ತಣ್ಣ ಅದು? ಇಲ್ಲ, 10,000 ಬರೋದು. 10,000ಕ್ಕೆ ಬರಲ್ಲ. ಒಂದು 15 12-13,000. 12-13 ಆಗುತ್ತೆ. ಓಕೆ ಅಣ್ಣ. ಇದ್ರ ಬಗ್ಗೆ ಹೇಳಿ ಅಣ್ಣ. ಅದು 4 ಆಗುತ್ತೆ. 4 ಆಗೈತೆ. ಫಲ ಆಗೈತಣ್ಣ? ಫಲ ಸಕ್ಸಸ್ ಆಗಿಲ್ಲ. ಫಲ ಸಕ್ಸಸ್ ಆಗಿಲ್ಲ. ಓಕೆ. 40,000 ರೂಪಾಯಿ ಆಗುತ್ತೆ. 40,000. ಫೈನಲ್ ಎಷ್ಟಕ್ಕೆ ಆಗ್ಬೋದಣ್ಣ ಇದು? 40, ಇದು 39-38 ಆಗುತ್ತೆ. 39-38ಕ್ಕೆ ಆಗುತ್ತೆ. ಓಕೆ. ನಿಮ್ಮ ನಂಬರ್ ಹೇಳ್ತೀರಣ್ಣ? ಹಾಂ, ಯಾರು ಬಂದರೆ ತಗೋತಾರೆ, ಹೇಳಿ ಅಣ್ಣ. ನನ್ನ ನಂಬರ್ 9880 9880 7905 7905 89. 89. ಪ್ರತಿ ವಾರನೂ ಬರ್ತೀರಾ? ಓಕೆ, ಥ್ಯಾಂಕ್ ಯು. ಎಷ್ಟು ಕೊಡ್ತೀರಾ? 32. ಫೈನಲ್ ಎಷ್ಟಕ್ಕಾಗುತ್ತಣ್ಣ? 28 ಬಂದರೆ ಕೊಡ್ತೀವಿ. 28 ಬಂದರೆ ಕೊಡ್ತೀರಾ? ಓಕೆ. ಈ ಕರು ಬಗ್ಗೆ ಹೇಳಿ ಅಣ್ಣ. ಸೆಕೆಂಡ್ ಒನ್ ಇದು 28 ಹೇಳ್ತೀನಿ ಬೇಕಾರೆ. 28 ಹೇಳ್ತೀರಾ? ಫೈನಲ್ ಎಷ್ಟಕ್ಕಾಗುತ್ತಣ್ಣ ಅದು? 25 ಬಂದರೆ ಕೊಡ್ತೀನಿ. 25 ಬಂದರೆ ಕೊಡ್ತೀರಾ? 20ಕ್ಕಾದ್ರೂ ಆಗಲ್ವಾ ಅದು? ಓಕೆ. ಇದ್ರ ಬಗ್ಗೆ ಹೇಳಿ ಅಣ್ಣ. ಈಗ 36 ಹೇಳ್ತೀನಪ್ಪ. 36 ಹೇಳ್ತೀರಾ? ಫೈನಲ್ ಎಷ್ಟಕ್ಕೆ ಬಂದರೆ ಕೊಡ್ತೀರಾ? 32 ಬಂದರೆ ಕೊಡ್ತೀನಿ. 32 ಬಂದರೆ ಕೊಡ್ತೀರಾ? ಓಕೆ. ಇದ್ರ ಬಗ್ಗೆ ಹೇಳಿ ಅಣ್ಣ. 38 ಹೇಳ್ತೀನಿ. 38 ಹೇಳ್ತೀರಾ? ಫೈನಲ್ ಎಷ್ಟಕ್ಕೆ ಬಂದರೆ ಕೊಡ್ತೀರಾ? 34 ಬಂದರೆ ಕೊಡ್ತೀನಿ. 34 ಬಂದರೆ ಕೊಡ್ತೀರಾ? ಓಕೆ. ಇದ್ರ ಬಗ್ಗೆ ಹೇಳಿ ಅಣ್ಣ. 36 ಇದೆ. 36. ಫೈನಲ್ ಎಷ್ಟಕ್ಕಾಗುತ್ತಣ್ಣ? 30 ಮೇಲೆ ಬಂದರೆ ಕೊಡ್ತೀನಿ. 30 ಮೇಲೆ ಬಂದರೆ ಕೊಡ್ತೀರಾ? ಓಕೆ. ಇದು ಹೇಳಿ ಅಣ್ಣ. ಇದು 32. 32. ಓಕೆ ಅಣ್ಣ. ಫೈನಲ್ ಎಷ್ಟಕ್ಕಾಗುತ್ತೆ? 28. ಓಕೆ ಅಣ್ಣ. ವಾರ ಬರ್ತೀರಾ? ನಿಮ್ಮ ನಂಬರ್ ಏನಾರು ಕೊಡ್ತೀರಾ? ನಂಬರ್ ಅದ. ನಂಬರ್ ಇಲ್ವಾ? 99 64 64 97 21 62. ಅಂದರೆ ಸಂದೀಪ್ ಎಮ್. ಅಂದರೆ ನಿಮ್ಮ ಫಾರ್ಮಲ್ಲಿ ಇರುವ ಅಥವಾ ನೀವು ತಂದು ಮಾರ್ತೀರಾ? ಫಾರ್ಮಲ್ಲ? ಓಕೆ. ನಿಮ್ಮದೇ ಸ್ವಂತ ಫಾರ್ಮ್ ಇದೆಯಾ? ಓಕೆ. ನೀವು ಮಾರಲಿಲ್ಲ ಅಂದರೆ ಕಾಲ್ ಮಾಡ್ತಾರೆ ನಿಮಗೆ, ಆಯಿತಾ? ಪ್ರೈಸು ಈ ಕರುಗೆ ಎಷ್ಟು ಹೇಳ್ತೀರಾ? 20,000 ಹೇಳ್ತಾ ಇದ್ದೀನಿ. 20,000. ಫೈನಲ್ ಎಷ್ಟು ಕೊಡ್ತೀರಾ? 1,000 ಕಮ್ಮಿ ಕೊಡ್ತೀನಿ. 1,000 ಕಮ್ಮಿ ಕೊಡೋದು ಅಷ್ಟೇ? ಓಕೆ. ಇದ್ರ ಬಗ್ಗೆ ಹೇಳಿ. ಇದಕ್ಕೆ ಎಷ್ಟು ಕೊಡಬೇಕು? ಅದಕ್ಕೂ 21. 21. ಒಂದು 15 ಕೊಡ್ತೀರಾ? 15 ಕೊಡಲ್ಲ. 20ಕ್ಕೆ ಕೊಡೋದಾ? ಓಕೆ. ಇದ್ರ ಬಗ್ಗೆ ಹೇಳಿ ಅಂಕಲ್. ಅದು 22. 22,000 ಹೇಳ್ತೀರಾ? ಕಡಿಮೆ ಅಂದರೆ ಎಷ್ಟು ಕೊಡ್ತೀರಾ? ಒಂದು 18 18ಕ್ಕಾದರೆ ಕೊಡ್ತೀರಾ? ಓಕೆ ಅಂಕಲ್, ಥ್ಯಾಂಕ್ ಯು. ಈ ಕರು ಬಗ್ಗೆ ಹೇಳಿ. ಈ ಫಸ್ಟ್ ಕರುಗೆ 24. ಫೈನಲ್ ಎಷ್ಟಕ್ಕಾಗುತ್ತಣ್ಣ? 22. ಒಂದು 15ಕ್ಕೆ ಬಂದರೆ ಕೊಡ್ತೀರಾ? ಇಲ್ಲ, ಕೊಡ್ತೀರಾ? 17ಕ್ಕೆ ಬಂದರೆ ಕೊಡ್ತೀರಾ? ಓಕೆ ಅಣ್ಣ. ಇದು ಎಷ್ಟು ಕೇಳ್ತೀರಣ್ಣ ಪ್ರೈಸು? ಅದು ಸೇಮಾ? ಓಕೆ. ಈ ಕರು ಬಗ್ಗೆ ಹೇಳಿ ಅಣ್ಣ. 23 ಹೇಳ್ತೀರಾ? ಫೈನಲ್ ಎಷ್ಟಕ್ಕಾಗುತ್ತೆ ಇದು? 18 ಆದರೆ ಕೊಡ್ತೀರಾ? ಓಕೆ. ಈ ಕರು ಬಗ್ಗೆ ಹೇಳಿ ಅಣ್ಣ. 20,000 ಎಷ್ಟು? 20,000. ಫೈನಲ್ ಎಷ್ಟಕ್ಕಾಗುತ್ತೆ ಅಣ್ಣ ಇದು? 17-18 ಆದರೆ ಕೊಡ್ತೀರಾ? ಓಕೆ, ಥ್ಯಾಂಕ್ ಯು ಅಣ್ಣ. ಪ್ರೈಸ್ ಹೇಳ್ತೀರಾ ಈ ಕರುಗೆ? 30,000. ಫೈನಲ್ ಎಷ್ಟಕ್ಕಾಗುತ್ತೆ? 30ನಾ? ಕಮ್ಮಿ ಇಲ್ವಾ? ಓಕೆ. ಹಲ್ಲು ಹಾಕಿದ್ಯಾ? ಹಲ್ಲು ಗಂಡ? ಓಕೆ. ಗಂಡಲ್ಲ ಗುರು, ಗಂಡು ನಿಮ್ಮ ಅಣ್ಣ ಎತ್ಕೊಂಡು ಇದ್ದಾರೆ. ಹೆಣ್ಕರು. ಓಕೆ ಬ್ರೋ, ಓಕೆ. ಹಲ್ ಮಾಡಿಲ್ಲಲ್ಲ ಇನ್ನು ಇದು? ಓಕೆ. 30,000 ಕೊಡ್ತೀರಾ? 35 ಹೇಳ್ತಿದ್ದೀರಾ? 30 ಕೊಡ್ತೀರಾ? ಓಕೆ ಅಂಕಲ್. ಏನು ಹಲ್ ಮಾಡಿದ್ಯಾ? ಓಕೆ. ಹಲ್ಲು ಮಾಡಿದ್ಯಾ? ಹಲ್ಲಿಲ್ವಾ? ಓಕೆ. ಎಷ್ಟು ಕೊಡ್ತೀರಾ ಇದನ್ನ? 28,000. ಫೈನಲ್ ಎಷ್ಟಕ್ಕೆ ಬಂದರೆ ಕೊಡ್ತೀರಣ್ಣ? ಫೈನಲ್ಲೇ 28. ವ್ಯಾಪಾರ 35 ಹೇಳ್ತೀರಾ? 28 ಕೊಡ್ತೀರಾ? ಓಕೆ. ಯಾವ ಬ್ರೀಡ್ ಬರ್ತದಣ್ಣ ಇದು? ಹೋಲಿಸ್ಟಿನಾ? ಓಕೆ. ಹೇಳ್ತಿದ್ದೀರಾ ಪ್ರೈಸ್ ಅಂತ? ಗಂಡಕ್ಕೂ ಪ್ರೈಸ್ ರೇಟ್ ಹಾಂ 26. ಗಂಡಕ್ಕೂ ಫೈನಲ್ ಅಂತ? చెప్పమ్మ. 20కి ఇస్తారా? 22. 20,000 ಹೇಳ್ತಾರೆ. 20 ಕೇಳಿದೆ, ಅವ್ರು 22 ಹೇಳ್ತಾ ಇದ್ದಾರೆ. 16. ಫೈನಲ್ ಎಷ್ಟಕ್ಕಾಗುತ್ತಣ್ಣ ಇದು? 15. ಎಷ್ಟು ತಿಂಗಳದ್ದು ಐತಣ್ಣ ಇದು? 9 ಮಂತ್ಸಾ? ಏನು ಪ್ರಜೆ ಹೇಳ್ತಿದ್ದೀರಾ? ಎಷ್ಟು ಕೊಡ್ತೀರಾ?
ಹಾಂ 13,000 ಆದರೆ ಕೊಡ್ತೀವಿ. 13,000 ಆದರೆ ಕೊಡ್ತೀರಾ? ಫೈನಲ್ಲು ಫೈನಲ್ 12 ಕೊಡ್ತೀರಾ? ಓಕೆ ಓಕೆ. ಎಷ್ಟು ಕರುಗಳು ತಂದಿದ್ರಣ್ಣ ಇವತ್ತು? 14 ತಂದಿದ್ರಾ? ಇನ್ನು 2 ಮಾತ್ರ ಉಳಿದಿದೆ. ಓಕೆ ಅಣ್ಣ, ಈ ಕರು ಬಗ್ಗೆ ಹೇಳಿ ಅಣ್ಣ. ಫಸ್ಟ್ ಕರು ಎಷ್ಟಕ್ಕಾಗುತ್ತೆ? 26 ಹೇಳ್ತೀರಾ? 24 ಬಂದರೆ ಕೊಡ್ತೀರಾ? ಓಕೆ ಅಣ್ಣ. ಇದು ಹೇಳಿ ಅಣ್ಣ. ಇದು 23 ಹೇಳ್ತೀನಿ, ಒಂದು 20 ಆದರೆ ಕೊಡ್ತೀನಿ. 23 ಹೇಳ್ತೀರಾ? 20 ಆದರೆ ಕೊಡ್ತೀನಿ. 20 ಆದರೆ ಕೊಡ್ತೀರಾ? ಓಕೆ ಅಣ್ಣ, ಥ್ಯಾಂಕ್ ಯು. ಏನು ಹೇಳ್ತಾ ಇದ್ರಿ ಅಂಕಲ್ ಪ್ರೈಸು? 52. ಫೈನಲ್ ಎಷ್ಟಕ್ಕಾಗುತ್ತೆ? 50? ಅಲ್ಲಿ ಮಾಡಿದ್ಯಾ? ಪ್ರೆಗ್ನೆಂಟ್ ಆಯ್ತಾ? ಪ್ರೆಗ್ನೆಂಟ್ ಐತೆ. ಎಷ್ಟು? 20 ದಿನ. ಚೆಕ್ ಮಾಡ್ಸೋಕ್ಕಾಗಲ್ಲಲ್ವಾ? ಓಕೆ ಓಕೆ. ಫೈನಲ್ 50ಕ್ಕಾ? ಅದ್ರೊಳಗಿಲ್ಲ? 45.5, 47.5, 47, 48. ಓಕೆ. ಎಷ್ಟು ಕೊಡ್ತೀರಾ ಈ ಕರು? ನಿಮಗೆ ಬೇಕಾ? ವಿಡಿಯೋಕ್ಕೆ ತೊಗೊಂತಾರೆ, ಫೋನ್ ಮಾಡಿ ತೊಗೊಂತಾರೆ ನಿಮ್ಗೆ ಬೇಕಂದ್ರೆ. 17, 18. 17, 18? ಫೈನಲ್ 17. ಫೈನಲ್ ಎಷ್ಟಾಗುತ್ತೆ? 17, 18 ಫೈನಲ್ಲೇ. ಎರಡರಲ್ಲಿ. ಓಕೆ ಅಂಕಲ್. ಇದು ಅದು 27,000 ಹೇಳ್ತೀನಿ. 27 ಹೇಳ್ತೀರಾ? ಎಷ್ಟು ಕೊಡ್ತೀರಾ? 25. 25 ಕೊಡ್ತೀರಾ? ಅದು ನಿಮ್ದೇನಾ ಆ ಕಡೆದು? ಅದು ನಮ್ಮೂರ್ದೇ. ಓಕೆ. 22, 23. 22, 23. ಓಕೆ. ನಿಮ್ಮ ನಂಬರ್ ಹೇಳಿ, ಯಾರಾದ್ರೂ ಬೇಕಾದ್ರೆ ತಗೋತಾರೆ. ಓಕೆ ಅಂಕಲ್, ಥ್ಯಾಂಕ್ ಯು. ಅಂಕಲ್ ಈ ಕರುಗೆ ಏನು ಹೇಳ್ತೀರಾ? 25. ಫೈನಲ್ 55. ಜೊತೆಗೆ 55? ಓಕೆ. ಫೈನಲ್ ಎಷ್ಟು ಕೊಡ್ತೀರಾ? 50 ಆದರೆ ಜೊತೆ ಕೊಡ್ತೀರಾ? ಓಕೆ ಅಂಕಲ್. ನಿಮ್ಮ ನಂಬರ್ ಕೊಡ್ತೀರಾ? ನಿಮ್ಮ ನಂಬರ್ ಹೇಳಿ. ಬೇಡವಾ? ಓಕೆ. ಇದಕ್ಕೆ ಪ್ರೈಸ್ ಎಷ್ಟು ಕೊಡ್ತೀರಾ? 20,000. ಫೈನಲ್ ಎಷ್ಟಾಗುತ್ತಣ್ಣ? 18. 18? ಓಕೆ. ಇದಕ್ಕೆ ಪ್ರೈಸು ಅಣ್ಣ ಏನು ಹೇಳ್ತಾ ಇದ್ದೀರಿ? ಇದಕ್ಕೆ ಪ್ರೈಸು ಪ್ರೈಸ್ ಏನು ಹೇಳ್ತೀರಿ? ಎಷ್ಟು ಕೊಡ್ತೀರಾ? ಹಾಂ 30,000. ಫೈನಲ್ ಎಷ್ಟಕ್ಕಾಗುತ್ತೆ? ಹೇಳಿ ಅಣ್ಣ. ವಿಡಿಯೋ ಮಾಡೋಕ್ಕೆ ಯೂಟ್ಯೂಬ್ಗೆ. ಹಾಂ 28. ಫೈನಲ್ 28 ಕೊಡ್ತೀರಾ? ಅಲ್ಲಿ ಮಾಡಿದ್ಯಾ? ಅಲ್ಲೇನಾದರೂ ಹಾಕಿದ್ಯಾ? ಅಲ್ಲಿ ಹಾಕಿಲ್ಲ? ಓಕೆ. ಹಾಕಿದ್ಯಾ? ಪ್ರೆಗ್ನೆಂಟ್ ಇಲ್ಲ? ಓಕೆ. ಈ ಕರು ಬಗ್ಗೆ ಹೇಳಿ ಅಂಕಲ್. ಇದು ಅಲ್ಲೇ ಹೇಳಿದ್ರಾ? ಓಕೆ ಅಂಕಲ್. ಎಷ್ಟಕ್ಕೆ ತೊಗೊಂಡ್ರಿ? 2 ಸೇರಿ 28ಕ್ಕೆ ತೊಗೊಂಡ್ರಾ? ಓಕೆ. ಅವರು ಎಷ್ಟಕ್ಕೆ ಹೇಳಿದ್ರಣ್ಣ? 35,000 ಹೇಳಿದ್ರಿ, 28ಕ್ಕೆ ತೊಗೊಂಡ್ರಿ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಎಷ್ಟು ಕೊಡ್ತೀರಾ? ಎಷ್ಟು ಕೊಡ್ತೀರಾ ಇದನ್ನ? ಹಾಂ 5.5. ಹಾಂ ಹಾಂ. ಫೈನಲ್ ಎಷ್ಟಕ್ಕಾಗುತ್ತೆ? ಫೈನಲ್ ಎಷ್ಟು ಕೊಡ್ತೀರಾ ಲಾಸ್ಟ್? 4.5. ಕಡಿಮೆ ಆಗಲ್ವಾ ಇನ್ನು? ಒಂದೊಂದಕ್ಕೆ ಎಷ್ಟು ಹೇಳ್ತಿದ್ರಣ್ಣ? ಪದಿ ಅಂದರೆ 3 ಕಲ್ಪಿ 30,000ನಾ? ಈ 2 20,000, 2ಕ್ಕೆ 20,000. ಅದು 200 ಅಂದರೆ 20. ಇದು 12? 12. ಓಕೆ. ಏನು ಪ್ರೈಸ್ ಹೇಳ್ತೀರಾ ಅದಕ್ಕೆ? ಏನು ಪ್ರೈಸ್ ಹೇಳ್ತೀರಾ? 13. ಎಷ್ಟಕ್ಕಾಗುತ್ತೆ ಇದು ಫೈನಲ್ಲು? 11,000 ಆದರೆ ಕೊಡ್ತೀರಾ? ಹತ್ತರೊಳಗೆ ಕೊಡಲ್ವಾ? 10 ಆಗಲ್ವಾ ಅಣ್ಣ? ಈ ಕರು ಪ್ರೈಸ್ ಹೇಳಿ ಅಣ್ಣ. 28. ಫೈನಲ್ ಎಷ್ಟಕ್ಕಾಗುತ್ತೆ? 22 ಆದರೆ ಬಿಡ್ತೀರಾ? ಓಕೆ. ಆ ಕರು ಬಗ್ಗೆ ಹೇಳಿ ಅಣ್ಣ. ಹಾಂ ಹಾಲೋ ಬ್ಲ್ಯಾಕ್ 20,000 ಹೇಳ್ತೀರಾ? ಫೈನಲ್ ಎಷ್ಟಕ್ಕಾಗುತ್ತೆ? 16 ಆದರೆ ಕೊಟ್ಬಿಡ್ತೀರಾ? ಓಕೆ. ವಾರ ತರ್ತೀರಾ ನೀವೆಲ್ಲ? ವಾರ ಬಂತಾ? ಈ ಕರು ಬಗ್ಗೆ ಹೇಳಿ ಅಣ್ಣ. ಗಂಡನ ಇದು ಎಷ್ಟು ಹೇಳ್ತೀರಾ ಇದಕ್ಕೆ? 11,000 ಹೇಳ್ತೀರಾ? ಓಕೆ. ಯಾವ ಬ್ರೀಡ್ ಇದು? ಹಾಂ ಗೊತ್ತಿಲ್ಲ. ಓಕೆ. ಏನು ಕೊಡ್ತೀರಾ ಅಂಕಲ್ ಇದಕ್ಕೆ? ಎಷ್ಟು ಕೊಡ್ಬೇಕು? ಎಷ್ಟು ಕೊಡ್ತೀರಾ ಹೇಳಿ ವಿಡಿಯೋಕ್ಕೋಸ್ಕರ? 17 ಹೇಳ್ತೀರಾ? ಫೈನಲ್ ಎಷ್ಟಕ್ಕಾಗುತ್ತೆ? ಒಂದು 13ಕ್ಕಾಗುತ್ತಾ? ಹಾಂ ಕೇಳಿದರೆ ಆಗುತ್ತೆ. ಅಣ್ಣ ಏನು ಹೇಳ್ತಿದ್ರ ಈ ಕರುಗೆ ಅಣ್ಣ? ಅಣ್ಣ ಏನು ಹೇಳ್ತೀರಾ ಈ ಕರುಗೆ? 10,000 ಹೇಳ್ತಾರೆ.
10,000 ಹೇಳ್ತಿದ್ರಾ? ಓಕೆ. ಈ ಕರುಗೆ ಅಣ್ಣ ಅವು 25,000 ಜೊತೆ 25 ಜೊತೆಗೆ 25? ಓಕೆ. ಫೈನಲ್ ಎಷ್ಟಕ್ಕಾಗುತ್ತಣ್ಣ ಇವೆರಡು? 23 ಹತ್ರ ಕೊಡ್ತೀನಿ. 23 ಆದರೆ ಕೊಡ್ತೀರಾ? ಓಕೆ. ಇದು ಎಷ್ಟಕ್ಕಾಗುತ್ತಣ್ಣ ಫೈನಲ್ಲು? 8,000 ಆದರೆ ಕೊಡ್ತೀರಾ? ಓಕೆ ಅಣ್ಣ. ಬಗ್ಗೆ ಹೇಳಿನ ಏನು ಪ್ರೈಸ್ ಇದು? ಎಷ್ಟು ಕೊಡ್ತೀರಾ ರೇಟ್? ಎಷ್ಟು ಕೊಡ್ತೀರಾ? 45? ಇದು ಒಂದೇ? ಇದು ಒಂದ? ಹಾಂ, ಇದು 17.5 ಹೇಳ್ತಾ ಇದ್ದೀನಿ. 17.5 ಹೇಳ್ತೀರಾ? ಎಷ್ಟು ಕೊಡ್ತೀರಾ ಲಾಸ್ಟು? ಲಾಸ್ಟ್ ಹಾಂ, 16 ಕೊಡ್ತೀರಾ? ಓಕೆ. ಈ ಕರು ಬಗ್ಗೆ ಹೇಳಿ ಅಣ್ಣ. ಇದು ಅಷ್ಟೇ. ಇದು ಅಷ್ಟೇನಾ? ಓಕೆ. ಇದು ಲಾಸ್ಟು? ಅದು 20 ಹೇಳ್ತಾ ಇದ್ದೀನಿ. ಅದು 20 ಹೇಳ್ತೀರಾ? ಫೈನಲ್ ಎಷ್ಟಕ್ಕಾಗುತ್ತೆ? 17.5 ಕೊಡ್ತೀನಿ. 17.5 ಕೊಡ್ತೀರಾ? ಓಕೆ. ಥ್ಯಾಂಕ್ ಯು. ನಿಮ್ಮ ನಂಬರ್ ಏನಾರ ಕೊಡ್ತೀರಾ? ನೀವು ರೈತರಾ ತಂದು ಮಾರೋರ? ಓಕೆ. ನಂಬರ್ ಹೇಳಿ ಅಂಕಲ್. 855 33 20 769. ಓಕೆ. ಕಾಲ್ ಮಾಡ್ತಾರೆ ನಿಮಗೆ, ಆಯಿತಾ? ಅಲ್ಲೇ ಇರಲಿ ಅಣ್ಣ. ಅದು ಅಣ್ಣ ಏನು ಪ್ರೈಸ್ ಹೇಳ್ತೀರಣ್ಣ ಇದಕ್ಕೆ? 23,000 ಆಗಿದೆ. 23,000. ಫೈನಲ್ ಎಷ್ಟಕ್ಕಾಗುತ್ತಣ್ಣ? 20 ಒಳಗಡೆ ಏನಾದ್ರು 20 ಒಳಗೆ ಕೊಡ್ತೀರಾ? ಓಕೆ. ಈ ಕರು ಬಗ್ಗೆ ಹೇಳಿ ಅಣ್ಣ. 10,000 ಆಗಿದೆ. 10,000 ಹೇಳ್ತೀರಾ? ಫೈನಲ್ ಎಷ್ಟಕ್ಕಾಗುತ್ತಣ್ಣ ಇದು? 9,000 ಇದ್ರೆ 9 ಆದರೆ ಕೊಡ್ತೀರಾ? ಓಕೆ ಅಣ್ಣ. ಥ್ಯಾಂಕ್ ಯು ಅಣ್ಣ. ಏನು ಪ್ರೈಸ್ ಹೇಳ್ತೀರಣ್ಣ ಈ ಕರುಗೆ? ಇದು ಫೈನಲ್ ಎಷ್ಟಕ್ಕಾಗುತ್ತಣ್ಣ? ಫೈನಲ್ ಎಷ್ಟಕ್ಕಾಗುತ್ತೆ? 10,000ನಾ? ಓಕೆ. ಈ ಕರು ಬಗ್ಗೆ ಹೇಳೋಣ. 14,000. ಫೈನಲ್ ಎಷ್ಟಕ್ಕಾಗುತ್ತೆ? 10,500 ಆದರೆ ಆಗುತ್ತೆ. ಓಕೆ ಅಣ್ಣ. ಥ್ಯಾಂಕ್ ಯು. ನಿಮ್ಮ ನಂಬರ್ ಕೊಡ್ತೀರಾ? ಓಕೆ. ಪ್ರೈಸ್ ಇದಕ್ಕೆ ಒಂದೊಂದು ಕೇಳಿ ಅಣ್ಣ. ಎಷ್ಟಕ್ಕಾಗುತ್ತೆ ಇದು? ಏನು ಪ್ರೈಸ್ಗೆ ಆಗುತ್ತೆ ಇದು? ಹಾಂ, 45. ಫೈನಲ್ ಎಷ್ಟಕ್ಕಾಗುತ್ತಣ್ಣ? 40. ಹಲ್ ಮಾಡಿದೆಯಾ ಇದು? ಹಲ್ಲಾಗಿದೆಯಾ? ಫಲ ಇದೆಯಾ? ಚೆಕ್ ಮಾಡಿಸ್ಬೋದಾ? ಚೆಕ್ ಮಾಡಿಸ್ಬೋದಾ? ಅಲ್ಲ. ಓಕೆ. ಇದು ಹೇಳಿ ಅಣ್ಣ. ಇದು ಎಷ್ಟಕ್ಕಾಗುತ್ತೆ? ಇದು ಅಷ್ಟೇ. ಇದು ಅಷ್ಟೇನಾ? ಇದು ಹಲ್ಲಾಗಿದೆಯಾ? ಪ್ರೆಗ್ನೆಂಟ್ ಇದೆ ಇದು? ಓಕೆ ಅಣ್ಣ. ಥ್ಯಾಂಕ್ ಯು. ಇದ್ರೆ ಆ ಕರುಗೆ ಜೊತೆ 36,000. ಜೊತೆ 36,000. ಜೊತೆಗೆ 36? ಫೈನಲ್ ಎಷ್ಟಕ್ಕಾಗುತ್ತಣ್ಣ? ಹಾಂ, 30 ಆದರೆ ಕೊಟ್ಬಿಡ್ತೀರಾ? ಕರು ಎಷ್ಟು ಖರೀದಿ ಮಾಡಿದ್ರಿ? ಈ ಕರು ಎಷ್ಟಕ್ಕೆ ತೊಗೊಂಡ್ರಿ? 25. 25. ಓಕೆ. ಈ ಕರುಗೆ ಎಷ್ಟು ಕೊಟ್ಟು? ಇದಕ್ಕೆ ಎಷ್ಟು? ಸೇಮ್ ಅಷ್ಟೇನಾ? ಎರಡಕ್ಕೂ ಸೇರಿ 50,000 ಕೊಟ್ಟಿದ್ದೀರಾ? ಓಕೆ ಅಂಕಲ್. ಕರ್ನಾಟಕನಾ? ಅಲ್ಲ, ಕರ್ನಾಟಕನಾ? ಓಕೆ. ಥ್ಯಾಂಕ್ ಯು ಅಂಕಲ್. 12 ಗಂಟೆ ಆದರೆ ಚಿಂತಾಮಣಿ ಮಾರ್ಕೆಟು ಹೀಗೆ ಖಾಲಿ ಹೊಡಿತಾ ಇರುತ್ತೆ ನೋಡಿ. ಇದೆಲ್ಲ ಕರುಗಳ ಮಾರ್ಕೆಟು. ಕರುಗಳಲ್ಲಿ ಒಂದು ಕರುನೂ ಇಲ್ಲ. ಸ್ವಲ್ಪ ಚಿಂತಾಮಣಿಲಿ ಹಸುಗಳನ್ನ ಖರೀದಿ ಮಾಡಿದ ಮೇಲೆ ಅವುಗಳನ್ನ ಕೊಂಡೊಯ್ಯೋಕ್ಕೆ ಇಲ್ಲಿ ವೆಹಿಕಲ್ಗಳ ಅಂತಲೇ ಸಪ್ರೇಟಾಗಿ ನಿಂತಿರ್ತವೆ. ಇಲ್ಲಿ ಬಾಡಿಗೆ ಮಾತಾಡಿಕೊಂಡು ಹೋಗ್ಬೋದು. ಅವ್ರು ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ತರಬೇಕಾ? ಏನಿಲ್ವಾ? ಈಗ ಅಂದರೆ ಇಲ್ಲಿ ಹಸು ಖರೀದಿ ಮಾಡಿದರೆ ನೀವು ಬರ್ತೀರಾ? ಅಂದರೆ ಈ ಗಾಡಿ ಹಿಡಿದ್ರೆ ಅಲ್ಲಿ ಹೆಂಗೆ ಮ್ಯಾನೇಜ್ ಮಾಡೋದಣ್ಣ? ಈಗ ಪೊಲೀಸ್ ಏನಂದ್ರೆ ಗಾಡಿ ಹಿಡಿದ್ರೆ ಹಸುಗಳನ್ನ ಕೊಯ್ತಾ ಇದ್ದಾರೆ ಅಂತ ಏನು ಹಿಡಿದ್ರೆ ರೈತರು ಇರ್ತಾರಲ್ವಾ? ಓಕೆ. ಅಂದರೆ ಈಗ ತಮಿಳ್ನಾಡಿಂದ ಈಗ ತಮಿಳ್ನಾಡು ಇದು ಕಾರ್ಯಮಂಗಲ, ಆಮೇಲೆ ಬನಾರಮ, ಇದು ತಮಿಳ್ನಾಡಲ್ಲಿ ಇದು ಈರೋಡು, ಅಲ್ಲಿಂದ ತರ್ತೀವಿ. ಅಲ್ಲಿ ತಮಿಳ್ನಾಡಲ್ಲೆಲ್ಲ ಡಾಕ್ಟರ್ ಸರ್ಟಿಫಿಕೇಟ್ ಬರ್ಸ್ತೀವಿ. ಡಾಕ್ಟರ್ ಸರ್ಟಿಫಿಕೇಟ್ ಬೇಕಾ? ಓಕೆ. ಅಂದರೆ ಇಲ್ಲಿ ಚಿಂತಾಮಣಿಯಲ್ಲಿ ಕರ್ನಾಟಕ ಅಲ್ವಾ ನಡೀತದಲ್ವಾ? ಚಿಂತಾಮಣಿಯಲ್ಲಿ ಯಾವುದು ಇದು ಕೊಡಲ್ವಣ್ಣ? ಅಂದರೆ ಲೆಟರ್ ಏನು ಈ ಮಾರ್ಕೆಟಲ್ಲಿ ತೊಗೊಂಡಿದ್ದೀವಿ ಅಂತ ಅಂದರೆ APMC ಕಡೆಯಿಂದ ಏನು ಲೆಟರ್ ಕೊಡಲ್ಲ? ಏನು ಕೊಡಲ್ವಾ? ಓಕೆ. ಅಂದರೆ ಈಗ ರೈತರು ಬರ್ತಿರ್ತಾರಲ್ವಾ, ಅವ್ರು ಏನಾದರೂ ಪಂಚಾಯತಿಯಿಂದ ಲೆಟರ್ ಏನಾದ್ರು ತೊಗೊಂಬರ್ಬೇಕಾಗುತ್ತಾ? ಏನು ತರೋದಿಲ್ಲ, ಏನಾಗಲ್ಲಲ್ವಣ್ಣ? ಕಾನೂನು ಪ್ರಕಾರ ಹೋದ್ರೆ ತರಲೇಬೇಕು. ಇಲ್ಲಿ ಯಾವ್ದು ನಡೀತಾ ನಮ್ಮ ಕರ್ನಾಟಕ ಇದೆ. ಅಂದರೆ ಈಗ ಗಾಡಿ ಹಿಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಣ್ಣ? ರೈತರಲ್ಲ, ಅದರಿಂದ ಏನು ಸಮಸ್ಯೆ ಇಲ್ಲ. ರೈತರಲ್ದೇ ಬೇರೆ ಯಾರು ತಗೊಂಡು ಗೊತ್ತಾಗೋಯ್ತದೆ ಅದು. ಆ ಥರ ಇದ್ರೆ ನಾವು ಹಾಕೋದಿಲ್ಲ ಗಾಡಿಗಳಲ್ಲಿ, ಯಾಕೆಂದ್ರೆ ಕೇಸ್ ಆಗುತ್ತೆ, ಅವೆಲ್ಲ ಕಂಪ್ಲೇಂಟ್ ರೀಸನ್. ಓಕೆ. ಅಂದರೆ ಈಗ ರೈತರು ಬಂದರೆ ನೀವು ಖಂಡಿತವಾಗ್ಲೂ ಹೋಗ್ತೀರಾ? ಹೋಗ್ತೀವಿ. ಓಕೆ. ಅಂದರೆ ಇವೆಲ್ಲ ವಾರಕ್ಕೆ 3 ಸಂತೆ ಮಾಡ್ತೀನಿ. ಹಾಂ. ಈಗ ಚಿಂತಾಮಣಿ, ಹಾಂ, ನಾಳೆ ಕರಿಮಂಗಲ, ಹಾಂ, ತಮಿಳ್ನಾಡು. ಓಕೆ. ಹಾಂ. ಆಮೇಲೆ ಈರೋಡು. ಹಾಂ. ಈ 3 ಮಾರ್ಕೆಟ್ಗೆ ಹೋದ್ರೆ ನಿಮ್ಗೆ ಎಲ್ಲಿ ಒಂದ್ಸಲ ಪ್ರಾಬ್ಲಮ್ ಆಗಿಲ್ವಾ? ಈಗ ಪ್ರಾಬ್ಲಮ್ ಇಲ್ಲ. ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ಕರ್ನಾಟಕವೇ ಭಾರಿ ಹಿಂಸೆ ಕೊಡೋದು.
ಹೌದಾ ಹಾಂ. ತಮಿಳ್ನಾಡಲ್ಲಿ ಇಲ್ಲಿವರೆಗೆ ಆಯಿತು ಒಂದು ಡಾಕ್ಟರ್ ಸರ್ಟಿಫಿಕೇಟ್ 350 ರೂಪಾಯಿ ತಗೋತಾರೆ. ಒಂದು ಡಾಕ್ಟರ್ ಸರ್ಟಿಫಿಕೇಟ್ಗೆ ಹಾಂ. ಅದು ಬಿಟ್ರೆ ಇನ್ಯಾವ ಇದಿಲ್ಲ. ಇಲ್ಲೇ ಒಂದು ಚೂರು ಏನೋ ಸಿಗಾಕೋತಂದ್ರೆ 500 ಕೊಡು. ಅಣ್ಣ ಅಂದರೆ ಇಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲಿ ಸಿಗಲ್ವಾ? ಇಲ್ಲಿ ಯಾರು ಡಾಕ್ಟರ್ ಬರ್ತಾರೆ ಇಲ್ಲಿ? ಅಂದರೆ ಸಿಗಲ್ಲ ಅಂದರೆ ಚೆಕ್ ಮಾಡಕ್ಕೆ ಬಂದಿರ್ತಾರಲ್ಲ ಅಣ್ಣ. ಇಲ್ಲಿ ಈಗ ತಮಿಳ್ನಾಡಲ್ಲಿ ಅವರು ಒಬ್ಬರು ಡಾಕ್ಟ್ರನ್ನೇ ಬಿಟ್ಕೊಂಡವ್ರೆ. ಹಾಂ. ಒಬ್ಬ ಕೊಡಕ್ಕೆ ಹಾಂ. ಓಕೆ ಓಕೆ ಹಾಂ. ಡಾಕ್ಟ್ರಿಗೆ ಒಂದು 300 ರೂಪಾಯಿ ಕೊಡ್ತಾರಲ್ಲ, ಅವ್ರಿಗೊಂದು 50 ರೂಪಾಯಿ. ಹಾಂ. 350 ರೂಪಾಯಿ ಇಸ್ಕೊತಾರೆ. 350 ರೂಪಾಯಿ ಇಸ್ಕೊಂಡ್ರೆ ನಿಮ್ಗೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ. ಎಲ್ಲಿ ಹಿಡಿದ್ರೆ ನಿಮಗೆ ಅದು ಸೇಫ್ಟಿ ಇರುತ್ತೆ. ಗಂಟಲು ಸೇಫ್ಟಿ ಇರ್ತದೆ. ಓಕೆ. ಆಲ್ ಓವರ್ ಕರ್ನಾಟಕದಿಂದ ಅಲ್ಲ, ಹೊರಗಡೆಯಿಂದ ಮಹಾರಾಷ್ಟ್ರದಿಂದನೂ ಬರ್ತಾರೆ, ತಮಿಳ್ನಾಡಿಂದನೂ ಬರ್ತಾರೆ, ಔಟ್ ಆಫ್ ಸ್ಟೇಟ್ ಇಂದೆಲ್ಲ ಬರ್ತಾರೆ. ಆಂಧ್ರ ಅಲ್ಲೂ ಅಷ್ಟೇ, ತಮಿಳ್ನಾಡಲ್ಲೂ ಅಷ್ಟೇ, ಎಲ್ಲ ಸ್ಟೇಟ್ ಇಂದನೂ ಬರ್ತಾರೆ. ಹಾಂ. ಅಂದ್ರೆ ಏನಪ್ಪಾ ಅಂತಂದ್ರೆ ಬೇಕು ಅನ್ನೋರು ಎಲ್ಲ ಫಾರ್ಮಾಲಿಟೀಸ್ ಮಾಡ್ಕೊಂಡೇನೆ ಇಲ್ಲ, ಅಲ್ಲಿಂದ ಬರ್ಬೇಕಾದ್ರೆ ಎಲ್ಲ ತಗೊಂಡೇ ಬರೋದು ನಾವು. ಹೌದಾ? ನಾವು ಲೋಕಲ್ ಆಗಿರೋದ್ರಿಂದ ಯಾವ್ದು ಅಷ್ಟು ಇದು ಮಾಡಲ್ಲ. ಇಲ್ಲಿ ನಮ್ಮ ಕರ್ನಾಟಕ ಯಾವ್ದು ಕೇಳೋದಿಲ್ಲ. ಹಾಂ. ಓಕೆ ಅಣ್ಣ, ಈಗ ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕಕ್ಕೆ ಅಲ್ಲಿ ಜನ ಬಂದರೆ ನೀವು ಹೋಗ್ತೀರಾ ಬಾಡಿಗೆಗೆ ದೂರ ಇರೋದಕ್ಕೆ? ಎಲ್ಲಿಗಾದ್ರೂ ಹೋಗ್ತೀವಿ. ಅಂದರೆ ನೀವು ಬಾಡಿಗೆ ಎಷ್ಟು ತೊಗೊತೀರಣ್ಣ ಕಿಲೋಮೀಟರ್ಗೆ? ಕಿಲೋಮೀಟರ್ ಲೆಕ್ಕ. ಕಿಲೋಮೀಟರ್ ಡಿಸ್ಟೆನ್ಸ್ ಲೆಕ್ಕ. ಹಾಂ, 18 ರೂಪಾಯಿ ಕಿಲೋಮೀಟ್ರಿಗೆ ತೊಗೊತೀರಾ. ಅಂದರೆ ಹೋಗಿ ಬರೋದು 2 ಲೆಕ್ಕ ಹಾಕ್ತೀರಲ್ವಾ ನೀವು? ಓಕೆ ಹಾಂ. ಅಣ್ಣ ನಿಮ್ಮ ನಂಬರ್ ಏನಾರು ಕೊಡ್ಬೋದಾ? 96 86 23 66 53. ಓಕೆ ಅಣ್ಣ, ಇಲ್ಲಿಗೆ ಯಾರಾದರೂ ಬಂದರೆ ಕಾಲ್ ಮಾಡ್ತಾರೆ ತಗೊಳ್ಳಿ ಅಣ್ಣ. ಓಕೆ.